ಎಡಗೈ ಸಮುದಾಯಕ್ಕೆ ನೀವು ಟಿಕೆಟ್ ಅನ್ನ ಕೊಡ್ಬೇಕಂತ ಪ್ರಾರಂಭದಲ್ಲಿ ಹೇಳಿ, ಈಗ ಎಡಗೈ ಸಮುದಾಯಕ್ಕೆ ಈಗ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇದು ರಾಜ್ಯಾದ್ಯಂತ ಇಂಪ್ಯಾಕ್ಟ್ ಆಗುತ್ತಾ? ಕೋಲಾರದಲ್ಲಿ ಇದನ್ನ ಯಾವ ರೀತಿ? ಯಾಕಂದ್ರೆ ಅಲ್ಲಿ ಬಲ ಸಮುದಾಯ ಸಾಂಪ್ರದಾಯಿಕವಾಗಿ ಎರಡು ಎಡಗೈವರೆಗೆ ಎರಡು ಬಲಗೈ ಒಂದು ಭವ್ಯ ಅಥವಾ ಲಂಬಾಣಿ ಕೊಡೋದು ಮೊದಲಿನಿಂದ ಬಂದಿರುವಂಥದ್ದು. ಈ ಸಾರಿ ಭವ್ಯ ಲಂಬಾಣಿ ಕೂಡ ಕೊಟ್ಟಿಲ್ಲ. ಈಗಾಗಲೇ 3 ಸೀಟು ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ, 2 ಸೀಟು ಎಡಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಈಗ ಒಟ್ಟಾರೆ ಯಾರೇ ಅಭ್ಯರ್ಥಿ ಆಗಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕನ್ನೋ ತೀರ್ಮಾನದಲ್ಲಿದ್ದೀವಿ. ಆ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ 7 ಸಾರಿ ನನಗೆ 8 ಸಾರಿ ಸೀಟ್ ಕೊಟ್ಟಿದ್ರು, 7 ಸಾರಿ ಗೆದ್ದಿದ್ದೆ. ಎಲ್ಲಾ ಸಮಾಜಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದೇ ಮುಖ್ಯವಾಗಿರ್ತದೆ. ಕೇವಲ ಒಂದು ಸಮಾಜ, ಈಗ ನಮ್ಮ ಸಮಾಜ ಓಟ್ ಹಾಕಿದ್ರೆ ನಾನು ಗೆಲ್ಲಲ್ಲ. ಎಲ್ಲ ಸಮಾಜದವರು ಸೇರಿದಾಗ ಮಾತ್ರ ಕಾಂಗ್ರೆಸ್ ಗೆಲ್ತದೆ. ಅದಾಗಿದೆ. ಇಲ್ಲಿವರೆಗೂ ಸುಮಾರು 17 ಲೋಕಸಭಾ ಚುನಾವಣೆಗಳಾಗಿದ್ದರೆ 1-2 ಬಿಟ್ಟರೆ ಇನ್ನೆಲ್ಲಾ ಸಾರಿ ಕೂಡ ಕಾಂಗ್ರೆಸ್ ಗೆದ್ದಿದೆ. ಆ ಎಲ್ಲಾ ಸಾರಿ ಕೂಡ ಬೋವಿ ಸಮಾಜ 4 ಸಾರಿ ಇದ್ರು, ಎಡಗಾಯಿ ಸಮಾಜ 10 ಸಾರಿ ಇದ್ರು. ಮೊದಲು ದೊಡ್ಡ ತಿಮ್ಮಯ್ಯನವರು 3 ಸಾರಿ ಗೆದ್ದಿದ್ರು, ನಾನು 7 ಸಾರಿ ಗೆದ್ದಿದ್ದೆ, ನಾನೊಂದು ಸಾರಿ ಸೋತೆ. ವೆಂಕಟೇಶ್ ಅವರು 1 ಸಾರಿ ಗೆದ್ದಿದ್ರು, ಮುನ್ಸ್ವಾಮಿ ಅವರು 1 ಸಾರಿ ಗೆದ್ದಿದ್ದಾರೆ. ಈ 17ರಲ್ಲಿ 10 ಸಾರಿ ಎಡಗೈನವ್ರು ಗೆದ್ದಿದ್ದಾರೆ. ಇತಿಹಾಸ ಅಂದಮೇಲೆ ಬಲಗೈಯವ್ರು ಕೊಡಬಾರ್ದು ಅಂತ ಬದಲಾವಣೆ ಮಾಡಬೇಕಾಗಿದೆ. ಈಗ ಎಲ್ಲಿ ಬದಲಾವಣೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ, ಅವಾಗ ಬಲಗೈನವ್ರಿಗೆ ಇಲ್ಲಿ ಅವಕಾಶ ಬಹಳಷ್ಟು ವರ್ಷದಿಂದ ಕೊಟ್ಟಿಲ್ಲ, ಕೊಡ್ಬೇಕಾಗಿತ್ತು. ಇದಕ್ಕೆ ಒಂದು ಕುಂತು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ದೆ. ಸಾಂಪ್ರದಾಯಿಕವಾಗಿ 2-2 ಕೊಡೋದು ಇಲ್ಲಿ ಬಲಗೈಯವ್ರು ಕೊಟ್ರೆ ಇನ್ನೊಂದ್ ಕಡೆ ಎಡಗೈಯವ್ರು ಕೊಡ್ಬೇಕಂತ ಏನ್ ಕಾನೂನು ಇದೆ. ಅದು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಅದ್ಯಾರು ಮಾಡಬೇಕು? ಸ್ಟೇಟ್ ಲೀಡರ್ಸ್ ಮಾಡಬೇಕು ಅಥವಾ ಜಿಲ್ಲಾ ಲೀಡರ್ಸ್ ಕುತ್ಕೊಂಡು ಇದನ್ನು ಮಾಡಬೇಕಾಗಿ. ಇದಕ್ಕೆ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ ಹೈಕಮಾಂಡ್ ಒಂದು ಕೋರ್ ಕಮಿಟಿ ಇದ್ರೆ ಆ ರೀತಿ ಬಂದಂತ ಕಾಲದಲ್ಲಿ ಇಲ್ಲಿ ಬದಲಾವಣೆ ಮಾಡಿ ಇಲ್ಲಿ ಬಲಗೈಯವ್ರು ಬಹಳಷ್ಟು ಸಾರಿ ಎಡಗೈನವ್ರು ಕೊಟ್ಟಿದ್ರು, ಇಲ್ಲಿ ಬಲಗೈಯವ್ರು ಕೊಡಿ. ಎಲ್ಲಿ ಬಲಗೈಯವ್ರು ಜಾಸ್ತಿ ಕೊಟ್ಟಿದ್ರು ಅಲ್ಲಿ ಎಡಗೈಯವ್ರು ಕೊಡಿ. ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡಿಕೊಂಡು ಅವರು ಇವ್ರನ್ನ ಮಿಕ್ಸಪ್ ಮಾಡ್ಕೊಂಡು ಹೋಗಿ ಇದರ ವಾದ ವಿವಾದಗಳು ಬಹಳ ದೂರಕ್ಕೆ ಹೋಗಿವೆ. ಆದ್ದರಿಂದ ಇವೆಲ್ಲಾನು ಈಗ ಮಾತಾಡೋಕೆ ಸಮಯ ಈಗ ಚುನಾವಣೆ. ನಿಮ್ ಪರವಾಗಿತ್ತು ಹೈಕಮಾಂಡ್, ರಾಜ್ಯ ನಾಯಕರು ನಿಮ್ ಪರವಾಗಿರ್ಲಿಲ್ಲ ಅಂತ. ಇಲ್ಲ ಪಾಪ ಅವರು ತಯಾರಿ ಅವರು ಪ್ರಯತ್ನ ಮಾಡಿದ್ರು, ಪ್ರಯತ್ನದಲ್ಲಿ ವಿಫಲವಾದ ಮಾಡಬಹುದಾಗಿತ್ತು. ಅಲ್ಲ, ಅವರು ಮನಸ್ಸು ಮಾಡಿದ್ರು ಕೂಡ ಬಗೆಹರಿದಿಲ್ಲ. ನಾನು ಯಾರನ್ನ ಆಕ್ಷೇಪಣೆ ಮಾಡಿ ಏನು ಪ್ರಯೋಜನ? ಈಗ ಎಲೆಕ್ಷನ್ ಬೇರೆ ಬಂದ್ ಕುಂತಿದೆ, ನಾನು ಇವ್ರು ಮಾಡ್ಲಿಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಅದೇ ಸಾಯಂಕಾಲ ಗಂಟ ಹೊಡಿತೀನಿ. ಅಲ್ಲ, ನನಗೇನ್ ಸೀಟ್ ನಾನು ಕೇಳಿಲ್ಲಲ್ಲ, ನಾನು ಸೀಟ್ ಕೇಳಿಲ್ಲ. ಒಬ್ಬ ನಮ್ಮ ಅಳಿಯನಿಗೆ ನಾವು ಕೇಳಿದ್ವಿ, ಅವ್ರು ಕೊಡ್ಲಿಲ್ಲ ಅಂದ್ಬಿಟ್ಟು ಬೇಸರ ಇಲ್ಲ. ಒಂದು ರಾಜ್ಯ ಸೂತ್ರ ಮಾಡ್ಬೇಕಾಯ್ತು. ಲೋಕಲ್ ಜನ ಯಾರನ್ನೋ ಒಬ್ಬರನ್ನ ಎಲ್ಲ ಕುಂತಿಸಿ, ಇಲ್ಲಪ್ಪ ನಾವ್ ಹೇಳ್ತಾ ಇದ್ದೀವಿ ಕೇಳ್ಬೇಕು ಅಂತ ಇಬ್ರಿಗೂ ಹೇಳಿ ನಾವ್ ಹೇಳ್ತೀವಿ ಕೇಳ್ಬೇಕು ಅಂತ ಮಾಡ್ಬೇಕಾಯ್ತು. ಅವರು ಬೇರೆ ಕಡೆಯಿಂದ ತರೋದಾಗಿದೆ. ಅದ್ರ ಬಗ್ಗೆ ನಾನೊಬ್ಬ ಜವಾಬ್ದಾರಿಯಲ್ಲಿದ್ದೀನಿ. ಅವ್ರ ತಂದೆ ವಿಜಯ್ ಕುಮಾರ್ ಮೇಯರ್ ಆಗಿದ್ರು, ನಾನೇ ಅವ್ರಿಗೆ ರಾಜ್ಯಸಭಾ ಕೊಡ್ಬೇಕಂತ ಒಂದ್ಸಾರಿ SM ಕೃಷ್ಣ ಅವ್ರ ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ, ಅದು ಆಗಲಿಲ್ಲ. ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ, ಸೆಂಟ್ರಲ್ ಜಿಲ್ಲಾಧ್ಯಕ್ಷನಾಗಿದ್ದಾನೆ, ಜನರಲ್ ಸೆಕ್ರೆಟರಿ ಇದ್ದಾನೆ, ಯೂತ್ ಕಾಂಗ್ರೆಸ್ ಕೆಲಸ ಮಾಡಿದ್ದಾನೆ. ವ್ಯಕ್ತಿಗತವಾಗಿ ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದರಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ. ಹುಡುಗನ ಚರಿತ್ರೆ ಕರೆಕ್ಟ್ ಆಗಿದೆ, ಅವ್ರ ಮನೆತನ ಚೆನ್ನಾಗಿದೆ. ಆದ್ರಿಂದ ಅವ್ರಿಗೆ ವೋಟ್ ಕೇಳಕ್ಕೆ ಏನು ಅಭ್ಯಂತರ ಇಲ್ಲ. ವೋಟ್ ಕೇಳೋಣ, ಗೆಲ್ಸೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.